ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜ್ಜಿ, ಅಪೇಕ್ಷಾ, ಅಶ್ವಿನಿ ಸೇರಿಕೊಂಡು ಭೂಮಿನಿ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿರ್ತಾರೆ. ಅಜಿತ್ ಅವ್ರ ಪ್ಲಾನ್ ಎಲ್ಲ ಕೇಳಿಸ್ಕೊಂಡು ಭೂಮಿಗೆ ಹೇಳೋದಕ್ಕೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಭೂಮಿಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಈ ಕಡೆ ಅಪೇಕ್ಷಾ ಅಜಿತ್ ಮತ್ತೆ ಭೂಮಿಗೆ ಒಂದೊಂದೇ ಟಾಸ್ಕ್ನ ಕೊಡ್ತಾ ಹೋಗ್ತಾಳೆ. ಹಾಗೆ ಅಜಿತ್ ಭೂಮಿನ ಎತ್ಕೊಂಡು ಓಡೋಗೋ ಟಾಸ್ಕಲ್ಲಿ ವಿನ್ ಆಗ್ತಾನೆ. ನೋಡಿ ಅಶ್ವಿನಿ ಮತ್ತೆ ಅಪೇಕ್ಷಂಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಓಕೆ, ನಾನು ಕೊಡೋ ಈ ಒಂದು ಟಾಸ್ಕಲ್ಲಿ ಗೆಲ್ಲೋದಲ್ಲ, ನಾನು ಕೊಡೋ ಎಲ್ಲಾ ಟಾಸ್ಕನ್ನು ಇದೇ ರೀತಿ ಗೆಲ್ಬೇಕು. ಅಪೇಕ್ಷಾ ಹೇಳ್ತಾಳೆ, ಇಬ್ರು ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ ಅಪೇಕ್ಷಾ, ಯಾವ್ದೇ ಟಾಸ್ಕ್ ಕೊಟ್ರು ಅದ್ರಲ್ಲಿ ಗೆಲ್ಲೋದು ನಾವೇ, ಏನಂತೀಯ ಚಿನ್ನ ಅಂತ ಅಜಿತ್ ಕೇಳ್ತಾನೆ. ಹೌದು ಮತ್ತೆ ಅಂತ ಭೂಮಿ ಹೇಳ್ತಾಳೆ. ದೇವ್ರೆ ಏನಿದೆಲ್ಲ ಅಂತ ನಿಧಾನಕ್ಕೆ ಅಜಿತ್ ಕಿವಿಲಿ ಭೂಮಿ ಕೇಳ್ತಾಳೆ. ಅಂತ ಹೇಳಕ್ ಬರೋ ಅಷ್ಟರಲ್ಲಿ ಏನದು ಗುಸ್ಗುಸು ಪಿಸ್ಪಿಸು, ಇವತ್ತು ಗುಸ್ಗುಸು ಪಿಸ್ಪಿಸು ಅಂತ ಏನು ಮಾತಾಡಂಗಿಲ್ಲ, ಇದ್ರು ಎಲ್ರಿಗೂ ಕೇಳಿಸೋ ತರಾನೇ ಮಾತಾಡ್ಬೇಕು ಅಜಿತು ಅಂತ ಅಪೇಕ್ಷಾ ಕೇಳಿದಾಗ ಏನು ಇಲ್ಲ, ಅಯ್ಯೋ ಅದೇನು ಇಲ್ಲ ಅಪೇಕ್ಷು, ನಾವೆಲ್ಲದ್ರಲ್ಲೂ ಗೆಲ್ಬೇಕು ಅಂತ ಹೇಳ್ತಾ ಇದ್ದೆ ಅಷ್ಟೇ, ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ. ನೋಡೋಣ ಅಂತ ಅಪೇಕ್ಷಾ ಹೇಳ್ತಾಳೆ. ಅಶ್ವಿನಿ ಆ ಕಪ್ಪು ಬಟ್ಟೆ ತಗೊಂಬ ಅಂತ ಹೇಳಿದಾಗ ಅಶ್ವಿನಿ ಅಲ್ಲಿಂದ ಹೋಗ್ತಾಳೆ. ಕಪ್ಪು ಬಟ್ಟೆನಾ, ಅದ್ಯಾಕೆ ಇವಾಗ ಇಂದ ಏನ್ ಮಾಡಕ್ ಕೊಟ್ಟಿದ್ಯಾ ಅಂತ ಅಜಿತ್ ಕೇಳ್ತಾನೆ. ಅಜಿತು ಭಯ ಆಗ್ತಾ ಇದೆಯಾ? ಡೋಂಟ್ ವರಿ, ಇದು ಕೂಡ ಒಂದು ಟಾಸ್ಕ್. ಅಶ್ವಿನಿ ತಗೊಂಬಂದ ತಕ್ಷಣ ಹೇಳ್ತೀನಿ. ಅಶ್ವಿನಿ ಬಟ್ಟೆ ತರೋದಕ್ಕೆ ಅಂತ ಒಳಗೋದಾಗ ಈ ಅಪೇಕ್ಷಾ ಏನೋ ಮಾಡಕ್ ಹೊರಟಿದ್ದಾಳೆ. ಮತ್ತೆ ನಾನು ಹೇಗಾದ್ರೂ ಮಾಡಿ ಆ ಭೂಮಿನ ಹೊಡಿಸ್ಬಿಟ್ಟು ಶಾಶ್ವತವಾಗಿ ನಾನೇ ಅಜಿತ್ ಜೊತೆ ಇರ್ಬೇಕು. ಸರಿ ಬೇಕೋ ಬೇಡವೋ ಅಜಿತ್ ನನಗೆ ಸಿಗ್ಲೇಬೇಕು. ಇಲ್ಲೇ ಈ ಮನೆಯವ್ರನ್ನೆಲ್ಲ ಹೇಗ್ ಆಟಾಡ್ಸ್ತೀನಿ ಅಂತ ನೋಡ್ತಾ ಇರು. ನಾನು ಬರೀ ಶ್ರವಣ್ ಮಗಳಾಗಿ ಇಲ್ಲಿ ಉಳಿದ್ಬಿಟ್ರೆ ಒಂದಲ್ಲ ಒಂದಿನ ಈ ಮನೆಯಿಂದ ನನ್ನ ಆಚೆ ಕಳಿಸ್ತಾರೆ. ಅದೇ ವಯಾನಿ ಒಂದಲ್ಲ ಒಂದಿನ ನನ್ನ ಆಚೆ ಹಾಕಿ ಹಾಕ್ತಾಳೆ. ಅದಕ್ಕೆ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೋಬೇಕು ಅಂದ್ರೆ ಅಜಿತ್ ಹೆಂಡತಿ ಆಗ್ಲೇಬೇಕು. ಅಜಿತ್ ನನಗೆ ಸಿಗೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಕಪ್ಪು ಬಟ್ಟೆನ ತಗೊಂಬಂದು ಅಜ್ಜನ್ ಕೈಗಿಡ್ತಾಳೆ. ಆಗ ಅಪೇಕ್ಷಾ, ಅಜಿತ್ ಅವಾಗ್ಲೇ ಏನಕ್ಕೆ ಈ ಬಟ್ಟೆ ಅಂತ ಕೇಳ್ತಾ ಇದ್ದಲ್ಲ, ಇವಾಗ ಹೇಳ್ತೀನಿ ಕೇಳು, ನಾನು ಈ ಬಟ್ಟೆನ ನಿನ್ ಕಣ್ಣಿಗೆ ಕಟ್ತೀನಿ. ಗೊತ್ತಾಯ್ತು ಬಿಡು ಅಂತ ಅಜಿತ್ ಹೇಳ್ತಾನೆ. ಗೊತ್ತಾಯ್ತಾ ಏನು ಅಂತ ಅಪೇಕ್ಷಾ ಕೇಳ್ತಾಳೆ. ಅದೇ ಕಪ್ಪು ಬಟ್ಟೆನ ನೀನ್ ನನಗೆ ಕಣ್ಣಿಗೆ ಕಟ್ತೀಯ, ಅವಾಗ ನಾನು ನನ್ನ ಹೆಂಡತಿ ಭೂವಿ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು, ಮೈ ಮುಟ್ಟಿ ಹುಡುಕ್ಬೇಕು ತಾನೆ ಅಂತ ಅಜಿತ್ ಕೇಳ್ತಾನೆ. ಗೊತ್ತಪ್ಪ ನೀನ್ ತುಂಬಾನೇ ಬ್ರಿಲಿಯಂಟ್ ಇದೆಯಾ ಅಂತ, ಆದ್ರೆ ಸ್ವಲ್ಪ ಟ್ವಿಸ್ಟ್ ಇಟ್ಟಿದೀನಿ. ಏನಂದ್ರೆ ನಾವು ಮುಟ್ಲೇಬಾರ್ದು, ನಾನು ನಿನ್ ಕೈಗೆ ಒಂದು ಕುಂಕುಮದ ಡಬ್ಬಿ ಕೊಡ್ತೀನಿ. ಕುಂಕುಮ ಡಬ್ಬಿನ ಇಟ್ಕೊಂಡು ಭೂಮಿ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಕೈ ಮೈ ಏನು ಮುಟ್ಟದೆ ಹೆಣಗೆ ಡೈರೆಕ್ಟ್ ಆಗಿ ಕುಂಕುಮ ಇಡ್ಬೇಕು. ನೀನು ನಿಜವಾಗ್ಲೂ ಭೂಮಿನ ಪ್ರೀತಿಸಿ ಮದ್ವೆ ಆಗಿದ್ಯಾ ಅಂತ ನಾನು ಒಪ್ಕೊಂತೀನಿ. ಇಷ್ಟೇ ಅಲ್ಲ, ಈ ಮನೇಲಿರೋ ಎಲ್ರೂ ಒಪ್ಕೊಂತಾರೆ ಅಲ್ವಾ ಅಜ್ಜಿ? ಅಪೇಕ್ಷಾ ಕೇಳ್ತಾಳೆ. ನಾನಾ ಅಂತ ಅಜ್ಜಿ ಕೇಳ್ತಾರೆ. ಅಪೇಕ್ಷಾ ಅವಾಗ ಕಣ್ಣಲ್ಲೇ ಮಿಟಕ್ಸ್ತಾಳೆ. ಅದನ್ನ ನೋಡಿ ಅಜ್ಜಿ, ಸರಿ ಆಯ್ತು, ಅದೇನ್ ಮಾಡ್ತೀಯೋ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಇದೇ ಮಾತಾ? ಹೇಳಿ, ನನ್ ಭೂಮಿ ಹೆಣಕ್ಕೆ ಕುಂಕುಮ ಇಟ್ರೆ ನಾ ಒಪ್ಕೊಳ್ಳೋದಷ್ಟೇ ಅಲ್ಲ, ಭೂಮಿನ ಈ ಮನೆ ಸೊಸೆ ಅಂತ ನೀನೇ ಬೇಕು, ಸರಿನಾ ಅಂತ ಅಜ್ಜಿ ಹೇಳ್ತಾನೆ. ಅದನ್ನ ಕೇಳಿಸಿಕೊಂಡು ಅಜ್ಜಿ ತುಂಬಾ ಶಾಕ್ ಆಗಿ ಅಪೇಕ್ಷನ್ ಕಡೆ ನೋಡ್ತಾರೆ. ಅಪೇಕ್ಷಾ, ಏನೂ ಆಗಲ್ಲ ಅಜ್ಜಿ, ಓಕೆ ಅಂತ ಹೇಳು ಅಂತ ಕೈನ ಥಮ್ಸಪ್ ರೀತಿ ತೋರಿಸ್ತಾರೆ. ನೋಡಿ ಸರಿ ಆಯ್ತಾಯ್ತು ಅಂತ ಅಜ್ಜಿ ಒಪ್ಕೊಂತಾರೆ. ಅಜ್ಜಿ ಮನ್ಸಲ್ಲೇ ಈ ಅಪೇಕ್ಷೆ ಏನ್ ಮಾಡಕ್ ಹೊರಟಿದ್ದಾಳ, ಒಂದ್ ವೇಳೆ ಅಜಿತ್ ಏನಾದ್ರು ಗೆದ್ಬಿಟ್ರೆ ಹೋಗಿ ಇವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕಾ, ಸಾಧ್ಯನೇ ಇಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾರೆ. ಈ ಕಡೆ ಅಶ್ವಿನಿ, ಏನೋ ಅಜಿತ್ ಭೂಮಿ ಹಣೆಗೆ ಕುಂಕುಮ ಇಡೋ ಟಾಸ್ಕಾ, ಆಯ್ತು, ಈ ಅಪ್ಪು ತಲೆಯಲ್ಲಿ ಬುದ್ಧಿನೇ ಇಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಅದ್ರಲ್ಲೆಲ್ಲ ಏನೋ ತಲೆ ಓಡಿಸಿದಾಳೆ, ಹೇಗಾದ್ರೂ ಮಾಡಿ ನಾನು ಅವಕಾಶನ ಉಪಯೋಗಿಸ್ಕೊಳ್ಬೇಕು. ಇದು ಒಂದ್ಸಾರಿ ನನ್ನ ಹಣೆಗೆ ಕುಂಕುಮ ಇಟ್ಬಿಟ್ರೆ ನಾನು ಅವನ ಹೆಂಡತಿ ಆಗ್ಬಿಡ್ತೀನಿ, ಆಮೇಲೆ ಬೇಕೋ ಬೇಡೋ ಅದನ್ನ ಈ ಮನೆಯವರು ಒಪ್ಕೊಳ್ಳೇಬೇಕು. ಹಾಗೆ ನಾನ್ ಮಾಡೇ ಮಾಡ್ತೀನಿ. ಮೊದ್ಲೇ ಈ ಮನೆಯವರು ಸೆಂಟಿಮೆಂಟಲ್ ಫೂಲ್ಗಳು, ನನ್ನಣೆ ಕುಂಕುಮ ಇಟ್ಟಿದ್ದಾನೆ ಅಂದ್ರೆ ಕತೆ ಮುಗ್ದೇ ಹೋಯ್ತು ಅಂತ ಅಶ್ವಿನಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅವಳು ನಿಧಾನಕ್ಕೆ ಅಪೇಕ್ಷಾ ಹತ್ರ ಬಂದು ಏನೋ ಹೇಳ್ದಾಗ ಅಪೇಕ್ಷಾ ಕಣ್ಣನ್ನು ಬಿಡ್ತಾಳೆ. ನಂತರ ಎಂತ ಥಮ್ಸಪ್ ಮಾಡ್ತಾಳೆ. ಅಪೇಕ್ಷಾ ಅಜಿತ್ ಕಣ್ಣಿಗೆ ಬಟ್ಟೆನ ಕಟ್ಬಿಟ್ಟು, ನೋಡು ಅಜಿತ್, ಈಗ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿದೀನಿ, ತಗೋ ಈ ಕುಂಕುಮನ, ನೀನ್ ಹೇಳ್ತೀನ, ಒಂದ್ ವೇಳೆ ನೀನೇನಾದ್ರೂ ಸೋತ್ರೆ ನಾನು ಹೇಳ್ದಂಗೆ ಕೇಳಲೇಬೇಕು. ಅಪೇಕ್ಷಾ ಹೇಳ್ತಾಳೆ. ನಾನ್ ಸೋತ್ರೆ ಮಾತ್ರ ನಾನು ಗೆದ್ದೇ ಗೆಲ್ತೀನಿ, ಯಾಕಂದ್ರೆ ಭೂಮಿ ಕಾಡಲ್ಲಿದ್ರು ಕಣ್ಮುಚ್ಕೊಂಡು ಹುಡ್ಕೋ ಕೆಪಾಸಿಟಿ ನನ್ನಲ್ಲಿದೆ, ಅಷ್ಟರಲ್ಲೇ ಅವಳನ್ನ ಕಂಡಿಡಿಯೋ ಶಕ್ತಿ ನನಗಿದೆ. ಅಜಿತ್ ಹೇಳ್ದಾಗ ಈ ಕಡೆ ಭೂಮಿ, ಸಾಹೇಬ್ರೇನ್ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ಇದಾರಲ್ಲ, ಮುಚ್ಕೊಂಡು ನನ್ನಣೆಗೆ ಬಂದು ಕುಂಕುಮ ಇಡಕ್ ಆಗುತ್ತಾ, ನನಗೊಂದ್ ಗತಿ ಕಾಣಿಸೋದಂತೂ ಪಕ್ಕ. ಗಾಬರಿ ಆಗ್ತಾ ಇರ್ತಾಳೆ ಭೂಮಿ. ಹೇಳ್ಕೊಂಡೋಗಿ ಸೈಡ್ ಅಲ್ಲಿ ನಿಲ್ಲಿಸ್ತಾಳೆ ಅಪೇಕ್ಷಾ. ಹುಡ್ಕು ಅಜಿತ್, ಹುಡ್ಕು, ನೀನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡ್ಕು ಅಪೇಕ್ಷಾ ಹೇಳ್ತಾಳೆ. ಅಂತ ಅಜಿತ್ ಎಲ್ಲಾ ಕಡೆನೂ ಹೋಗ್ತಾನೆ. ಒಂದೊಂದ್ ಹೆಜ್ಜೆ ಮುಂದೆ ಇಡ್ತಾ ಯಾರು ಅಲ್ಲ ಅಂತ, ಹಾಗೆ ದೇವಯ್ಯನ ಹತ್ರ ಹೋಗಿ ಇವ್ರು ಅಲ್ಲ ಅಂತ ಹೇಳಿ ಮತ್ತೊಂದ್ ಕಡೆ ಹೋಗ್ತಾನೆ. ಸಂಗೀತ ಹತ್ರ ಹೋಗಿ ಇವ್ರು ಯಾರು ಅಲ್ಲ ಅಂತ ಹೇಳಿ ಫೈನಲ್ ಆಗಿ ಭೂವಿ ಹತ್ರ ಬಂದು ಭೂವಿ ಎದುರುಗಡೆ ನಿಂತ್ಕೊಂತಾನೆ. ಆಗ ಕುಂಕುಮಕ್ಕೆ ಕೈ ಹಾಕ್ದಾಗ ಅಜಿತ್ ಅದನ್ನ ನೋಡಿ ಮತ್ತೆ ಶ್ರವಣ್ ಎಲ್ರಿಗೂ ಖುಷಿ ಆಗುತ್ತೆ. ಅಪೇಕ್ಷಂಗೆ ತುಂಬಾನೇ ಗಾಬರಿ ಆಗುತ್ತೆ. ಇನ್ನು ನಿಜವಾಗ್ಲೂ ಆ ಟೀ ಅಂಗಡಿ ಹತ್ರನೇ ಹೋಗಿ ನಿಂತ್ಕೊಂಡಿದ್ದಾನಲ್ಲ, ಅವರಿಂದ ಓಡ್ ಬಂದು ಭೂಮಿನ ಪಕ್ಕಕ್ಕೆ ಕೇಳ್ದು ಅಲ್ಲಿಗೆ ಅಶ್ವಿನಿನ ನಿಲ್ಲಿಸ್ತಾಳೆ ಅಪೇಕ್ಷಾ. ಅಶ್ವಿನಿಗೆ ತುಂಬಾನೇ ಖುಷಿ ಆಗುತ್ತೆ. ಎದುರುಗಡೆ ನಿಂತಿದ್ದಾಳೆ ಅಂತ ಹೇಳಿ ಅಜಿತ್ ಕುಂಕುಮನ ತೆಗೆದು ಕೈನ ಮುಂದೆ ಮಾಡ್ತಾನೆ. ಅವನಿಗೆ ಅನುಮಾನ ಶುರುವಾಗುತ್ತೆ. ಈತ ನನ್ನ ಹಣೆ ಕುಂಕುಮ ಇಡ್ತಾನೆ ಅಂತ ಅಶ್ವಿನಿ ತುಂಬಾನೇ ಖುಷಿಯಾಗಿರ್ತಾಳೆ. ಈತ ಮತ್ತೆ ದೇವಯಾನಿ ಎಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಈತ ಬೇಡ ಬೇಡ ಅಂತ ಕೈ ಸನ್ನೆ ಮಾಡ್ತಿರ್ತಾರೆ. ಸುಮ್ನೆ ಇರ್ಬೇಕು, ಇವಾಗ ಯಾವ ಮೂಮೆಂಟು ಮಾಡಬಾರ್ದು, ಬೇಡ ನೀವ್ ಯಾರಾದ್ರೂ ಹೇಳ್ಕೊಟ್ರೆ ಅಜಿತ್ ಸೋತಾಗೆ ಲೆಕ್ಕ
ಅಪೇಕ್ಷೆ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಗೀತಾ ಅವರೆಲ್ಲ ಸೈಲೆಂಟ್ ಆಗ್ತಾರೆ. ಇನ್ನೊಂದ್ ಕಡೆ ದೇವಯಾನಿ ಅಶ್ವಿನಿ ನನ್ನ ಮಿಟಕ್ಸ್ತಾರೆ. ನಾನೇನು ಇದ್ರಲ್ಲಿ ಇಲ್ಲಪ್ಪ ಅಂತ ಅಶ್ವಿನಿ ಇರೋ ತರ ನಾಟಕ ಮಾಡ್ತಾ ಇರ್ತಾಳೆ. ಅಜಿತ್ ಅಶ್ವಿನಿ ಹಣೆ ಹತ್ರ ಕುಂಕುಮ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಇದು ನೋಡಿ ಶ್ರವಣ್ಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಶ್ರವಣ್. ಅಜಿತ್ ಅಶ್ವಿನಿ ಹಣೆ ಹತ್ರ ತಗೊಂಡೋಗಿ ಇಡ್ಬೇಕಾಗಿರೋ ಕುಂಕುಮನ ಸಡನ್ ಆಗಿ ಪಕ್ಕದಲ್ಲಿರೋ ಭೂಮಿ ಹಣೆಗೆ ಅಜಿತ್ ಕುಂಕುಮನ ಇಟ್ಬಿಡ್ತಾನೆ. ನೋಡಿ ಅಲ್ಲಿದ್ದೆಲ್ಲರಿಗೂ ಶಾಕ್ ಆಗುತ್ತೆ. ಅಶ್ವಿನಿ ಕಣ್ಮುಚ್ಕೊಂಡಿದ್ದಳು ನಿಧಾನಕ್ಕೆ ಕಣ್ಬಿಟ್ಟು ನೋಡ್ತಾಳೆ. ಭೂಮಿ ಎಣೆಗೆ ಆಲ್ರೆಡಿ ಕುಂಕುಮನ ಇಟ್ಟಾಗಿರುತ್ತೆ. ಅದನ್ನ ನೋಡ್ಬಿಟ್ಟು ಮತ್ತೆ ಅಪೇಕ್ಷನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಇವಾಗ ನಾನು ಬಟ್ಟೆನ ಕಣ್ಣಿ ಕಟ್ಟಿರೋದು ತೆಗಿಬೋದಾ? ಅಪೇಕ್ಷನ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಅಪೇಕ್ಷಾ ಶಾಕ್ ಆಗಿರ್ಬೇಕು. ಹೇಳ್ಬಿಟ್ಟು ಕಣ್ಣಿ ಕಟ್ಟಿರೋ ಬಟ್ಟೆನ ಅಜಿತ್ ತೆಗಿತಾನೆ. ಎಣೆಗೆ ಅಜಿತ್ ಕುಂಕುಮನ ಇಟ್ಟಿರ್ತಾನೆ. ಅದನ್ನ ನೋಡಿ ಅಜಿತ್ಗೆ ತುಂಬಾನೇ ಖುಷಿ ಆಗುತ್ತೆ. ಭೂಮಿನ ತುಂಬಾ ಶಾಕ್ ಅಲ್ಲೇ ಇರ್ತಾಳೆ. ಎಲ್ಲರ ಮುಂದೆ ಭೂಮಿ ನಗ್ತಾ ಇರ್ತಾಳೆ. ಅಪೇಕ್ಷಾ ನಾನ್ ಗೆದ್ಬಿಟ್ಟೆ ಅಪೇಕ್ಷಾ. ನೋಡಿಲಿ ಇಂತಿಗೆ ನಾನು ಕುಂಕುಮ ಇಟ್ಟಿದ್ದೀನಿ ತಾನೆ. ಅದ್ರ ನಿನಗೆ ಗೊತ್ತಾಯ್ತಾ ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದು ಅಂತ? ಇಂತಿ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ. ಚಿನ್ನ ಖುಷಿನಾ ಅಂತ ಕೇಳಿದಾಗ ಹ್ಞೂ ಸಾಹೇಬ್ರೆ ತುಂಬಾ ಖುಷಿ ಆಯ್ತು. ಭೂಮಿ ಹೇಳ್ತಾಳೆ, ಅಜ್ಜಿ ಅನೌನ್ಸ್ ಮಾಡ್ಬಿಡಜ್ಜಿ ನಿನ್ ಮುದ್ದಿನ ಸೊಸೆ ಭೂಮಿ ಅಂತ. ಅದನ್ನ ಕೇಳಿಸ್ಕೊಂಡು ಹೋಗ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ. ಯಕ್ಷಾ ಏನ್ ನೀನು ಮಾತು ಕೊಟ್ಟಂಗೆ ನಡ್ಕೊಂತಾನೆ ಇಲ್ಲ. ಅಜ್ಜಿ ಕೈಯಲ್ಲಿ ಮನೆ ಸೊಸೆ ಭೂಮಿನಿ ಅಂತ ಹೇಳಿಸ್ತೀನಿ ಅಂತಿದ್ದೆ ತಾನೆ. ಏನು ಟಾಸ್ಕ್ ಮುಗಿದ ತಕ್ಷಣ ಸೈಲೆಂಟ್ ಆಗಿ ಹೋಗಿದ್ಯಾ? ಬೇರೆ ಏನಾದ್ರೂ ಊಹೆ ಮಾಡಿದ್ಯಾ? ಹೇಗೆ? ನಾನೇನು ಊಹೆ ಮಾಡಿದ್ದೆ? ಏನು ಊಹೆ ಮಾಡಿಲ್ಲಪ್ಪ ಅಂತ ಅಪೇಕ್ಷೆ. ನಾನ್ಯಾರು ಹೇಳು? ಇನ್ಸ್ಪೆಕ್ಟರ್ ಅಜಿತ್. ಒಂದೆಜ್ಜೆ ಮುಂದಿಟ್ರೆ ನಾನು 10 ಹೆಜ್ಜೆ ಮುಂದಿಡ್ತೀನಿ. ನನ್ನ ಯಾಮಾರ್ಸೋದು ಅಷ್ಟು ಸುಲಭ ಅಲ್ಲ. ನೀನೇ ನೋಡ್ಕೊಂಡು ಅಜಿತ್ ಹೇಳ್ದಾಗ ಅಶ್ವಿನಿ ಅಲ್ಲಿಂದ ಸೀದಾ ಹೊರಟೋಗ್ತಾಳೆ. ನನ್ ಮಗ ಕಣ್ಮುಚ್ಕೊಂಡಿದ್ರು ನೀನನ್ನು ಗುರ್ತಿಡಿತಾನಲ್ಲ, ತುಂಬಾನೇ ಖುಷಿ ಆಯ್ತು. ಅಜಿತ್ ಕುಂಕುಮನ ಅಶ್ವಿನಿ ಹಣೆ ಹತ್ರ ತಗೊಂಡೋದಾಗ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೋಡಿದ್ರೆ ಅಷ್ಟು ಸಮಾಧಾನವಾಗಿದ್ದೆ. ಅದೇಗ್ ಸಾಧ್ಯ? ಸಂಗೀತ ಕೇಳ್ತಾರೆ. ಅಮ್ಮ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರ ಹಾಗೆಲ್ಲ ತಪ್ಪೆಲ್ಲ ಮಾಡೋದಿಲ್ಲ. ಹಣೆಗೆ ಕುಂಕುಮ ಇಡ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ. ಭೂಮಿ ಹೇಳ್ದಾಗ ಭೂಮಿ ಇವಾಗ ನೀವಿಬ್ರು ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ ಅಂತ ನಾನು ಒಪ್ಕೊಂತೀನಿ. ಯಾಕಂದ್ರೆ ಈ ರೀತಿ ನಂಬಿಕೆ, ಈ ರೀತಿ ಪ್ರೀತಿ ಅದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಇರೋದಕ್ ಸಾಧ್ಯ. ಇವಾಗ್ಲೂ ನಿಮ್ಮಿಬ್ರು ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಸಂಗೀತ ಹೇಳಿದಾಗ ಅಜಿತ್ ಮತ್ತೆ ಭೂಮಿ ಮುಖ ನೋಡ್ಕೊಂತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.